leaders. Distribution center ಅಂದ್ರೆ ಯಾವುದು? ಈ ಏರಿಯಾ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂದ್ರೆ ಯಾವುದು? ವೆರಿ ಗುಡ್. ಯಾವುದು? ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಸೆಂಟರ್ or ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಸೆಂಟರ್. ಈ ಏರಿಯಾ ಸೆಂಟರ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಯಾವುದು? ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಏರಿಯಾ that is the center is called as leader. Is called as leaders. ಯಾವುದೇ ಒಂದು leader ಹೆಂಗಿರ್ತಂದ್ರೆ ಸಬ್ಸ್ಟೇಷನ್ ಲೋಕಲ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ in between substation and distribution centers between the leader. ನೋಡಿ ನಾವು ಏನು ಮಾಡ್ತೇವೆ? That is along the length leader current should be constant. Number of tappings here along the length of the current the line should be constant. Elli leader akaytana these are conductors which are large current carrying capacity. The feeder cannot substation area where the power is finally distributed to consumers. No tappings are taken from the feeder. The current always remains constant. The voltage drop along the feeder compensated by the compounding generators. Now along the length current should be in feeder should be constant. There is no consumers directly to the feeder. Along the feeder should be connected in distribution center. Now only substation is ಬಂದದನ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಕೊಡಂಗಿಲ್ಲ. ಡಿಸ್ಟ್ರಿಬ್ಯೂಟರ್ ಟ್ರಾನ್ಸ್ಫಾರ್ಮರ್ ಕೊಡ್ತಾರೆ. ಕೊಡುವುದರಿಂದ along the length of the conductor should be current must be ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಕೊಡ್ತಾರೆ. ಎಲ್ಲಿ ಬರ್ತದವ? ಡಿಸ್ಟ್ರಿಬ್ಯೂಷನ್ ಸೆಂಟರ್. ಎಲ್ಲಿ ಬರ್ತದವ? ಡಿಸ್ಟ್ರಿಬ್ಯೂಷನ್ ಸೆಂಟರ್. ಡಿಸ್ಟ್ರಿಬ್ಯೂಷನ್ ಸೆಂಟರ್ ಏನೇ ಮಾಡ್ತಾರೆ? ಅಲ್ಲೊಂದು 2 poles or 4 poles or 3 type transformer direct conductor substation to the substation connect line ನಾವು ಕನೆಕ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾರೆ ನಾವು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಕನ್ಸ್ಯೂಮರ್ಗೆ ನಾವು ಎದ್ರ ಮುಖಾಂತರ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿಂದ ಅದು ಕಂಡಕ್ಟರ್ ಕಂಡಕ್ಟರ್ಸ್ ಡಿಸ್ಟ್ರಿಬ್ಯೂಷನ್ ಎಲ್ಲಿಂದ ಸೆಂಟರ್ distribution center ನಾವು ಏನು ಮಾಡ್ತೇವೆ? power distribution but not in number of tappings should not be taken from the feeders. Along the line the current carrying capacity should not be constant in feeders. For the distributors these are the conductors used transfer the power from the distribution center to the consumer. Distributor is a conductor. You transfer that. ಏನನ್ನ ಪವರ್ ಅನ್ನ ಎಲ್ಲಿಂದ ಫ್ರಮ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಟು ದಿ ಕನ್ಸ್ಯೂಮರ್. ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂದ್ರೆ ಯಾವುದು? ಟ್ರಾನ್ಸ್ಫಾರ್ಮರ್. ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಲ್ಲಿ ಬಂದಿದೆ ಆಲ್ರೆಡಿ ಪವರ್. ಆ ಪವರ್ ನಾವು ಏನು ಮಾಡಬೇಕು? ಕನ್ಸ್ಯೂಮರ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ? ಅಲ್ಲಿಂದ ಸ್ಟೆಪ್ ಡೌನ್ ಮಾಡ್ತಾರೆ. ಅಲ್ಲಿ ಸ್ಟೆಪ್ ಡೌನ್ ಮಾಡಿ ಏನು ಮಾಡ್ತೇವೆ? 3 phase 4 wire system 4 phase ತಗೊಂಡ್ರೆ 3 phase ಹೋಗ್ತದೆ. 1 phase ತಗೊಂಡ್ರೆ ಡಿಸ್ಟ್ರಿಬ್ಯೂಟರ್ ಆಗ್ತದೆ. ಡಿಸ್ಟ್ರಿಬ್ಯೂಟರ್ ಇದೆ ಕಂಡಕ್ಟರ್. ಸರಿ ಹೇಳ್ತಾನೆ ಏನಂತ ಹೇಳ್ತಾನ? ಡಿಸ್ಟ್ರಿಬ್ಯೂಟರ್ these are the conductor used to transfer the power from the transfer transfer the power from ಎಲ್ಲಿಂದ? distribution center to the consumers. Power transfer from the distribution center to the consumers. From the distributor tappings are taken from the supply to the consumer. ಇಲ್ಲಿ distributor ನಲ್ಲಿ number of tappings one second phase ಅಂತ ಏನೋ 3 phase number of tappings but we ಅಲ್ಲೇ ಸಬ್ಸ್ಟೇಷನ್ ಡೈರೆಕ್ಟ್ ಎಲ್ಲಿಗೆ ಟ್ರಾನ್ಸ್ಫಾರ್ಮರ್ ಅದು ಎಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡಲ್ಲ.
ಓಕೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ನಲ್ಲಿ ನಂಬರ್ ಆಫ್ ಟ್ಯಾಪಿಂಗ್ಸ್ should be taken from this number from the distributor, that tappings are taken from the supply to the consumer. ಅಂದ್ರೆ ಏನಕ್ಕೆ ಓಪನ್ ಸಿಂಗಲ್ ಫೇಸ್ ಒಂದು ಫೇಸ್ ಒಂದು ಅಂತಾನ ತ್ರೀ ಫೇಸ್ ಅಂದ್ರೆ ಮೂರು ತ್ರೀ ಫೇಸ್ ಅದೇನಂತ ಡೈರೆಕ್ಟ್ ಇರ್ತಾನ ವೋಲ್ಟೇಜ್ ನಮ್ಮ ಲೈನ್ ಸರಿ ಬಂತು ನೋಡಿದ್ರೆ ಅಲ್ಲಿ ಮತ್ತೆ ವೋಲ್ಟೇಜ್ ನೋಡಿದ್ರೆ ಫೇಸ್ ವಾಟ್ ಇಸ್ ನಾಟ್ ಟು ಸೇ ವಾಟ್ ಇದು ಕರೆಕ್ಟ್ ಬೇರೆ ಸರಿ ಒಂದು ಲೋಡ್ ಜಾಸ್ತಿ ಇದ್ರೆ ಅಲ್ಲಿ ಜಾಸ್ತಿ ಇದ್ರೆ ಲೋಡ್ ಜಾಸ್ತಿ along the substation to the distribution center. There is no consumers. Consumers ಯಾವುದೇ ತರ ಇರೋದಿಲ್ಲ. Along the line current must be constant. ಯಾವುದೇ ತರ ಕನ್ಸ್ಯೂಮರ್ ಮಾಡಕ್ಕಾಗಲ್ಲ. ಗ್ಯಾಸ್ ಸಿಸ್ಟಮ್ ನಲ್ಲಿ ಫೀಡರ್ ಇದೆ. ಸಬ್ಸ್ಟೇಷನ್ ನಲ್ಲಿ ಎಲ್ಲಿಂದ ಕನೆಕ್ಟ್ ಬರುತ್ತೆ? ಸಬ್ಸ್ಟೇಷನ್ ಇಂದ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಕನೆಕ್ಟ್ ಬರುತ್ತೆ ಫೀಡರ್. ಅದೇ ಡಿಸ್ಟ್ರಿಬ್ಯೂಟರ್ ಆದ್ರೆ ಎಲ್ಲಿಂದ ಕನೆಕ್ಟ್ ಬರುತ್ತೆ? ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಂದ ಕನ್ಸ್ಯೂಮರ್ ಸಬ್ಸ್ಟೇಷನ್ ಅಲ್ಲೇ ಬಂದ್ಬಿಡುತ್ತೆ. ಅಲ್ಲಿಂದ ಕನ್ಸ್ಯೂಮರ್ ಕೂಡ ಹೋಗೋದ್ರೆ ಎಲ್ಲಿ ಯಾವ ಬರುತ್ತೆ ಪಾತ್ರ ಡಿಸ್ಟ್ರಿಬ್ಯೂಟರ್ ಅಂತ ಮಾಡಿದರೆ ವೆರಿ ಇಂಪಾರ್ಟೆಂಟ್. ಆ ಥರ ಇದ್ದಾಗ ಏನಾಗುತ್ತೆ? ನಂಬರ್ ಆಫ್ ಟ್ಯಾಪಿಂಗ್ಸ್ ಆದ ಕಾರಣ ವೋಲ್ಟೇಜ್ ಡ್ರಾಪ್ ಆನ್ ದ ಡಿಸ್ಟ್ರಿಬ್ಯೂಟರ್ಸ್ ಇಸ್ ಮೇನ್ ಪ್ರಿಟೆಕ್ಷನ್ ಫಾರ್ ಡಿಸೈನ್ ಆಫ್ ದ ಡಿಸ್ಟ್ರಿಬ್ಯೂಟರ್. ನಾವು ನೋಡಿ ನಂಬರ್ ಆಫ್ ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆಗುತ್ತೆ ಎಲ್ಲಿ? ಡಿಸ್ಟ್ರಿಬ್ಯೂಟರ್ನಲ್ಲಿ. ಅದಕ್ಕೆ ಡಿಸೈನ್ ಆಫ್ ದಟ್ ಏನು ಕೇಳ್ತಾನೆ ಅದಕ್ಕೆ ತಕ್ಕಂತೆ ನಾವು ಲೋಡ್ ಏನು ಕೇಳ್ತಾನೆ ಅದಕ್ಕೆ ತಕ್ಕಂತೆ ತಗೊಂಡ್ರೆ ವೋಲ್ಟೇಜ್ ಡ್ರಾಪ್ ಕೇಳೋದನ್ನು ನೋಡಿ ತಗೊಂಡು ಹೋಗ್ತವ್ರೆ ಏನಾಗುತ್ತೆ? ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆಗುತ್ತೆ. ಓಕೆ, service mains. What do you mean by service mains? Okay, these are the small cable. These are the small cable between the distributors and service. ನೋಡಿ cables, service mains. ಎಲ್ಲಿ distributor ಇದೆ service consumers ಕರೀತೇವೆ. That is called as one more. For this, for the single line diagram of service mains, or in header and service mains for single line diagram. This ನೋಡಿ ಈ ತರ ಇದೆ ಒಂದು ಸಬ್ಸ್ಟೇಷನ್ ಈ ತರ ಇದೆ ಈ ತರ ಸಬ್ಸ್ಟೇಷನ್ ಈ ತರ ಇದೆ. ನಾಲ್ಕು ಫೀಡರ್ಸ್ ಇದೆ. ನಾಲ್ಕು ಫೀಡರ್ಸ್ಗೆ ನಾನು ಏನು ಮಾಡಿದ್ದೇನೆ? ನಾಲ್ಕು ಡಿಸ್ಟ್ರಿಬ್ಯೂಟರ್ಸ್ ಸರ್ವಿಸ್ ಮೇನ್ಸ್. ಇಲ್ಲಿ ನೋಡಿ ಈ ಸ್ಕೀಮ್ ಆಫ್ ಕನೆಕ್ಷನ್ಸ್ ನಾವು ರೇಡಿಯಲ್ ಆ್ಯಂಡ್ ಇಂಟರ್ ಕನೆಕ್ಟೆಡ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ so many different types of what you mean by feeder, what you mean by distributor. One is the feeder, distributor and service mains. ನೋಡಿ ಯಾವುದೇ ಒಂದು ಫೀಡರ್ ಆಯ್ತದೆ ಹೆಂಗೆ ಕನೆಕ್ಟ್ ಮಾಡೋದು? ಫೀಡರ್ ಎಲ್ಲಿ ಕನೆಕ್ಟ್ ಇರುತ್ತೆ? ಸಬ್ಸ್ಟೇಷನ್ ಇರುತ್ತೆ, ಅದೇ ನಮ್ಮ ಡಿಸ್ಟ್ರಿಬ್ಯೂಟರ್ ಕನೆಕ್ಷನ್ ಇರುತ್ತೆ. ಕನ್ಸ್ಯೂಮರ್ಸ್ ಸೆಂಟರ್ ಇದೆ, ಸರ್ವಿಸ್
ಈ ತರ ನೀವು ಸ್ವಲ್ಪ ಬಟ್ ಎಲ್ಲಿ ಇರ್ತಂದ್ರೆ ಆಫ್ ದ ಲೆಂತ್ ಶುಡ್ ಬಿ ಕಾನ್ಸ್ಟೆಂಟ್ ಅಂದ್ರೆ ವಿಡಿಯೋ ಯಾಕಂದ್ರೆ ಕನ್ಸ್ಯೂಮರ್ಸ್ ಯಾರಿಗೆ ಬರ್ತಾರೆ ಡೈರೆಕ್ಟ್ ಎಲ್ಲಿ ಬರ್ತೈತೆ ಡಿಸ್ಟ್ರಿಬ್ಯೂಷನ್ ಅವಶ್ಯಕ ಅಲ್ಲಿ ಬಂದು ನಾವು ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಎಲ್ಲಿಂದ ಡಿಸ್ಟ್ರಿಬ್ಯೂಟರ್ ಸೆಂಟ್ರಿಂದ ಡಿಸ್ಟ್ರಿಬ್ಯೂಟ್ ಮಾಡೋದು ಕನ್ಸ್ಯೂಮರಿಗೆ ಕೊಡೋದು ಅಲ್ಲಿ ಏನಾಗುತ್ತೆ ನಂಬರ್ ಆಫ್ ಕ್ಯಾಪಿಟಲ್ಸ್ ಒಂದು ಸಿಂಗಲ್ ಪ್ಲೇಸ್ ಅಂತ ಇನ್ನೊಬ್ಬರು ರೀಪ್ಲೇಸ್ ಅಲ್ಲಿ ಏನಾಗುತ್ತೆ ವೋಲ್ಟೇಜ್ ಡ್ರಾಪ್ ಜಾಸ್ತಿ ವೋಲ್ಟೇಜ್ ಟ್ರಾನ್ಸಿಷನ್ ಅಂದರೆ ಡಿಸ್ಟ್ರಿಬ್ಯೂಟರ್ ನಾಟ್ ಇನ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ವೋಲ್ಟೇಜ್ ಟ್ರಾನ್ಸಿಷನ್ ಕನ್ಸ್ಯೂಮರ್ಸ್ ಹೆಂಗೆ ಒಂದು ಸಿಂಗಲ್ ಪ್ಲೇಸ್ ಅಂತ ಇನ್ನೊಬ್ಬರು ರೀಪ್ಲೇಸ್ ಯಾವ ಫೇಸ್ ಮೇಲೆ ಇರುತ್ತೆ ಅಂದರೆ ಆ ಫೇಸ್ ಮೇಲೆ ಅವನಿಗೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಸ್ಕೀಮ್ ಆಫ್ ಆಕ್ಷನ್ ರೇಡಿಯಲ್ ಯಾವುದು ರೇಡಿಯಲ್ ಸಿಸ್ಟಮ್ ಇದು ಸಬ್ಸ್ಟೇಷನ್ ಇದು ಲೀಡರ್ ಅಲ್ಲದೆ ಲೀಡರ್ ಇಲ್ಲೊಂದು ನಾನೇನು ಮಾಡ್ತೇನೆ ಒಂದು ಟ್ರಾನ್ಸ್ಫಾರ್ಮರ್ ಮಾಡ್ತೇನೆ ಇಲ್ಲಿ ಏನು ಮಾಡ್ತೇನೆ 1 2 3 4 ಇದು ಇದೇನು ಎಂತ ಟ್ರಾನ್ಸ್ಫಾರ್ಮರ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಮಧು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಓಪನ್ ಟೈಪ್ ಏನು ಕರೆಯೋದು ನಾವು ಓಪನ್ ಟೈಪ್ ಮತ್ತೆ ಹೇಳು ಈ ಟೈಪ್ ಏನಾಗ್ತದೆ ಅಂದ್ರೆ ಲೋಡ್ ಜಾಸ್ತಿ ಬೇಕಾಗಿಲ್ಲ ಹಳ್ಳಿಗಳಿಗೆ ನೋಡಿ ಜಾಸ್ತಿ ಬೇಕಾಗಿಲ್ಲ ಒಂದು ತಾಸು ಯಾವುದು ಅಂತ ಯಾಕಂದ್ರೆ ಲೆಸ್ ಕಾಸ್ಟ್ ಏನಾಗುತ್ತೆ ಲೆಸ್ ಈ ಥರ ಸಿಸ್ಟಮ್ ಆಫ್ ಕನೆಕ್ಷನ್ ಮಾಡೋದು ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಡಿಸ್ಅಡ್ವಾಂಟೇಜ್ ಇರೋದು ವಾಟ್ ಟೇಕ್ಸ್ ಪ್ಲೇಸ್ ವಾಟ್ ಟೇಕ್ಸ್ ಪ್ಲೇಸ್ ಬಿಡೋಣ ಮುಖಾಂತರ ಏನೋ ಪಾರ್ಟ್ one. Second, away from the consumers, rural channel, even your voltage fluctuation. Nearby the consumer, voltage fluctuation. Nearby channel, one is our fluctuation. You get it. You away from rural channel, our voltage fluctuation. At a time, our start out rural is voltage sarasari kade. You ತಿಳುವಳಿ ಒಂದು ಟ್ರಾನ್ಸ್ಫಾರ್ಮರ್ ಆಗಿದೆ ಫಸ್ಟ್ ರನ್ ಮಾಡಿ ಸ್ಟಾರ್ಟಿಂಗ್ ಒಂದು ಹೊಲ ಹಾಕಬೇಕು ಮತ್ತೆ ಟ್ರಾನ್ಸ್ಫಾರ್ಮರ್ ಬೆಳೆದ ಇಲ್ಲಿ ಟ್ರಾನ್ಸ್ಫಾರ್ಮರ್ ಒಂದು 4 ಹೋಗ್ಬಿಟ್ಟು ದೂರ ಕರೆಕ್ಟ್ ಸಿಗ್ತದೆ ಟ್ರಾನ್ಸ್ಫಾರ್ಮರ್ ಹತ್ರ ಅವೇ ನೋಡ್ತಾನಲ್ಲ ಅವನಿಗೆ ಕರೆಕ್ಟ್ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಕನ್ಸ್ಯೂಮರ್ ಅವೇ ಇದರಿಂದ ಅವೇ ಅಂದ್ರೆ ಕರೆಕ್ಟ್ ದೂರ ಅವರಿಗೆ ವೋಲ್ಟೇಜ್ ಶುಡ್ ನಾಟ್ ಬಿ ಪ್ರಾಪರ್ ದಟ್ ಈಸ್ ದ ಡ್ರಾಬ್ಯಾಕ್ ರೇಡಿಯಲ್ ಸಿಸ್ಟಮ್ಸ್ ಯಾಕಂದ್ರೆ ಒಂದೇ ಸಬ್ಸ್ಟೇಷನ್ ಒಂದೇ ಫಿಗರ್ಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ring main ಅಂದ್ರೆ what is mean by ring main feeder should be closed feeder closed feeder ಅಂತಂದ್ರೆ feeder should be closed ಯಾಕಪ್ಪ ಇದು ಅದೇ ಸಬ್ಸ್ಟೇಷನ್ feeder ಏನಾಗ್ತದೆ ಕ್ಲೋಸ್ ಆಗ್ತದೆ ಇದು ಫಾಲ್ಟ್ ಟೇಕ್ ಯಾವ ಸಿಸ್ಟಮ್ ಇದು ಇನ್ನೊಂದು ಯಾವುದು ರಿಂಗ್ ಮೇನ್ ಸಿಸ್ಟಮ್ ರಿಂಗ್ ಮೇನ್ ಅಂದ್ರೆ ಒಂದೇ ಸಬ್ಸ್ಟೇಷನ್ ಕ್ಲೋಸ್ ಲೂಪ್ ಫೀಡರ್ ಶುಡ್ ಬಿ ಕ್ಲೋಸ್ ಫೀಡರ್ ಶುಡ್ ಬಿ ಕ್ಲೋಸ್ ಅಂತ ಫೀಡರ್ ಒಂದು ಕನೆಕ್ಷನ್ ಒಂದೇ ನಾವು ಫೀಡರ್ ಇನ್ನೊಂದು ಫೀಡರ್ ಇಂದ ನಾವು ಕಂಟಿನ್ಯೂಸ್ ಸಂಪರ್ಕ ಮಾಡಬಹುದು ಲಕ್ಷೇಶನ ನೋಡ್ಕೋಬಹುದು ನೀವು ಇದರಲ್ಲಿ
ಫ್ಲಕ್ಚುಯೇಷನ್ ಆಗೋದನ್ನು ಎಲಿಮಿನೇಟ್ ಮಾಡೋದು ಎಲ್ಲೊಳಗೆ ಮೇನ್ ಸಿಸ್ಟಮ್. ಬಟ್ ಪವರ್ ಕಂಟಿನ್ಯೂಷನ್ ಜಾಸ್ತಿ ಕೇಳಿದಾಗ ಆ ಸಬ್ಸ್ಟೇಷನ್ ಏನಿರ್ತದೆ ರಿಕ್ವೈರ್ಮೆಂಟ್ ಅಷ್ಟೇ ಕೊಡೋದು. ಇದರಲ್ಲಿ ಜಾಸ್ತಿ ಕೇರ್ ಮಾಡ್ತಾರೆ. ಏನಂತ ತೆಗಿಬೋದು, ಕಂಟಿನ್ಯೂಸ್ ಸಪ್ಲೈ ಕೊಡಬಹುದು, ರೇಡಿಯೋ ಸಿಸ್ಟಮ್ ಕಂಟಿನ್ಯೂ ಮಾಡಬೇಕಾಗತ್ತೆ ಆ್ಯಂಡ್ ಫ್ಲಕ್ಚುಯೇಷನ್ ಇದರೊಳಗೆ ರಿಂಗ್ ಮೇನ್. ನೆಕ್ಸ್ಟ್ ನೋಡಿ ಇಂಟರ್ ಕನೆಕ್ಟೆಡ್. ಅಂದ್ರೆ ಹೇಗೆ? So many different types of substation interconnected. So many types of substation interconnected. ಇಂತಂದ್ರೆ ಹೆಂಗ ಸಪ್ಲೈ ಜಾಸ್ತಿ ಕೇಳಿದ್ರೆ ಸಬ್ಸ್ಟೇಷನ್ ಅಂತ ತಗೊಂಡು ಸಪ್ಲೈನ so many different types of substation interconnected ಇದ್ದಾರೆ. ಒಂದು ಸಬ್ಸ್ಟೇಷನ್ ಇನ್ನೊಂದು ಸಬ್ಸ್ಟೇಷನ್ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಸಬ್ಸ್ಟೇಷನ್ ಈಗ ಜೋಗದ ಲೈಕ್ ಸೊ ಎದಕ್ಕೆ ಹರ್ಪಳಿ ಅಲ್ಲಿ ಏನಾದ್ರು ಸಪ್ಲೈ ಹೋಗ್ತಂದ್ರೆ ಯಾವಾಗ ನೋಡಿ ಹರ್ಪಳಿ ಕರೆಕ್ಟ್ ಹೋಗೋದಾರ ಜಾಸ್ತಿ. ಯಾಕೆ ಇಂಟರ್ಕನೆಕ್ಟೆಡ್ ಸಬ್ಸ್ಟೇಷನ್ಸ್ ಇರೋದ್ರಿಂದ ಕಂಟಿನ್ಯೂಟಿ ಸಪ್ಲೈ ಕೊಡ್ಬೋದು, ಎಷ್ಟು ಗಂಟೆ ಸಪ್ಲೈ ಮಾಡ್ಬೋದು, ಫ್ಲಕ್ಚುಯೇಷನ್ ಮಾಡ್ಬೋದು. ಇದರಲ್ಲಿ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಸ್ಕೀಮ್ ಆಫ್ ಕನೆಕ್ಷನ್ ಚಿತ್ರ ಹ್ಯಾಂಗ್ ಬೇಕಾದ್ರೆ ನಿಮ್ಮ ಆಡೋ ಭಾಷೆಯಲ್ಲೇ ಎಕ್ಸ್ಪ್ಲೇಷನ್ ಕೊಡ್ಬೋದು. ಬೇರೆ ಸ್ಕೀಮ್ ಆಫ್ ಕನೆಕ್ಷನ್ ಮೂರು ರೇಡಿಯಲ್ ರಿಂಗ್ ಅಂಡ್ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ಸ್. ಆಮೇಲೆ ಎಲ್ಲ ಕಂಪ್ಯೂಟರ್ ಸ್ಯಾಟಿಸ್ಫೈ ಆಗಬೇಕು ಯಾವ ಸಿಸ್ಟಮ್ ಇರಬೇಕು, ಇಂಟರ್ ಕನೆಕ್ಟೆಡ್ ಸಿಸ್ಟಮ್ಸ್ ಇದ್ದರೆ ಅವ್ನು ಹೇಳಿದ ಸಪ್ಲೈ ಕೊಡ್ಬೋದು, ಫ್ಲಕ್ಚುಯೇಷನ್ ಅನ್ನು ಮಾಡ್ಕೋಬಹುದು ಅಂಡ್ ಕನೆಕ್ಟೆಡ್ ಸಪ್ಲೈ. ಯಾವ ಸಿಸ್ಟಮ್ ಇದ್ರೆ ಇಂಟರ್ ಕನೆಕ್ಟೆಡ್ ಸಿಸ್ಟಮ್. Interconnected